ಉಮೇಶ್ ಜಾಧವ್ ಮಾಹಿತಿಯನ್ನ ನೀಡಿದ್ದಾರೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರಧಾನಿ ಮೋದಿ ಸಮ್ಮುಖದಲ್ಲಿ ಇವತ್ತು ಬಿಜೆಪಿ ಸೇರ್ತಾ ಇದ್ದೀನಿ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಹಲವಾರು ನಾಯಕರು ಇಲ್ಲಿಂದ ಆರಿಸಿ ಬಂದರು. ವೀರೇಂದ್ರ ಪಾಟೀಲ್ ಸಮೇತ ಮುಖ್ಯಮಂತ್ರಿ ಆಗಿದ್ರು ಈ ಒಂದು ಚಿಂಚೋಳಿ ಕ್ಷೇತ್ರದಿಂದ. ಆದರೂ ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಸೊ ಹಾಗಾಗಿ ನಾನು ಆ ದುಡ್ಡಿನ ಆಸೆಗೆ ಬಿದ್ದಿಲ್ಲ. ನನಗೆ ಸ್ವಂತ ಶಕ್ತಿ ಇದೆ, ಸ್ವಂತ ಬಲ ಇದೆ ದುಡಿಯೋದಕ್ಕೆ. ಆದರೆ ನೀವೆಲ್ಲರೂ ನನಗೆ ಮತ್ತೆ ಆಶೀರ್ವಾದ ಮಾಡಿದ್ರೆ ನಾನು ಅಭಿವೃದ್ಧಿಯನ್ನು ಮಾಡ್ತೀನಿ. ಪ್ರಧಾನಿ ಮೋದಿ ಅವರ ಕೈಯನ್ನು ಬಲಪಡಿಸೋದು ನನ್ನ ಉದ್ದೇಶ. ಸೊ ಹೀಗಾಗಿ ಕಲಬುರಗಿಯ ಮೋದಿ ವೇದಿಕೆಯಲ್ಲಿ ಬಿಜೆಪಿಯನ್ನು ಸೇರ್ತಾ ಇದ್ದೀನಿ ಅಂತ ವಾಟ್ಸಪ್ ಮುಖಾಂತರ ತಮ್ಮ ಅಭಿಮಾನಿಗಳಿಗೆ ಫಸ್ಟ್ ಟೈಮ್ ಉಮೇಶ್ ಜಾಧವ್ ರಿಸೈನ್ ಮಾಡಿದ ನಂತರ ಮೊದಲನೇ ಬಾರಿಗೆ ಈ ಬಹಿರಂಗ ಒಂದು ಹೇಳಿಕೆಯನ್ನು, ತಮ್ಮ ಮನದ ಇಂಗಿತವನ್ನು ಜಾಧವ್ ಘೋಷಣೆ ಮಾಡಿದ್ದಾರೆ. ವಾಟ್ಸಪ್ ಮುಖಾಂತರ ಉಮೇಶ್ ಜಾಧವ್ ಈ ಎಲ್ಲ ವಿಚಾರಗಳನ್ನು ತಮ್ಮ ಅಭಿಮಾನಿಗಳಿಗೆ, ತಮ್ಮ ಮತದಾರರಿಗೆ ತಿಳಿಸಿದ್ದಾರೆ, ತಮ್ಮ ಕ್ಷೇತ್ರದ ಜನತೆಗೆ ತಿಳಿಸಿದ್ದಾರೆ. ಸೊ ಹಾಗಿದ್ದ ಮೇಲೆ ತಮ್ಮ ವರ್ಕಿಂಗ್ ವ್ಯಾಪ್ತಿ, ಇನ್ನು ನಮ್ಮ ಅಧಿಕಾರ ವ್ಯಾಪ್ತಿ ಹಾಗೆಯೇ ಕೆಲಸ ಮಾಡುವಂತಹ ವ್ಯಾಪ್ತಿ ಇನ್ನೂ ದೊಡ್ಡದಾಗುತ್ತೆ. ಶಾಸಕನಾದರೆ ಸೀಮಿತವಾದಂತಹ ಕ್ಷೇತ್ರ, ಆದರೆ ಒಬ್ಬ ಸಂಸದನಾದರೆ ಬೃಹತ್ ಕ್ಷೇತ್ರ, ಇಡೀ ದೊಡ್ಡ ಕ್ಷೇತ್ರವೇ, ಜಿಲ್ಲಾ ಕ್ಷೇತ್ರವೇ, ಲೋಕಸಭಾ ಕ್ಷೇತ್ರವೇ ನಮ್ಮದಾಗುತ್ತೆ. ಕ್ಷೇತ್ರದ ಅಭಿವೃದ್ಧಿ ಹೆಚ್ಚಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದೀಗ ವಾಟ್ಸಪ್ ಮುಖಾಂತರ ಅಭಿಮಾನಿಗಳಿಗೆ ಜಾಧವ್ ಸಂದೇಶವನ್ನು ಕೊಟ್ಟಿದ್ದಾರೆ. ಎಸ್, ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಎಸ್ ಗೋಪಾಲ್, ಒಂದು ಕಡೆ ಯಾವುದೂ ಗುಟ್ಟನ್ನು ಬಿಟ್ಕೊಟ್ಟಿರಲಿಲ್ಲ, ಆದರೆ ಗುಟ್ಟು ಜಾಹೀರಾಗಿತ್ತು. ಬಿಜೆಪಿಗೆ ಜಾಧವ್ ಸೇರಿಯೇ ಸೇರ್ತಾರೆ ಅಂತ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹಣಿಯೋದಕ್ಕೆ, ಜೊತೆಗೆ ಆಪರೇಷನ್ ಕಮಲ ಸಕ್ಸಸ್ ಆಯಿತು. ಅಟ್ಲೀಸ್ಟ್ ಒಂದು ವಿಕೆಟನ್ನು ಉರುಳಿಸೋದ್ರಲ್ಲಿ ಬಿಜೆಪಿ, ರಾಜ್ಯ ಬಿಜೆಪಿ ಸಕ್ಸಸ್ ಆಗಿದೆ. ಸೊ ಮುಂದೆ ಏನು, ಇವತ್ತಿನ ಕಾರ್ಯಕ್ರಮಗಳ ಪಟ್ಟಿ ಏನು ಅಂತ? ಗುರುಪ್ರಸಾದ್, ಏನು ಕಲಬುರಗಿಯಲ್ಲಿ ಈಗ ಲೋಕಸಭಾ ಚುನಾವಣೆಯ ರಣಕಹಳೆ ಮೊದಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮಿಸಲಿಕ್ಕಿದ್ದಾರೆ. ನಗರದ ಎನ್ವಿ ಮೈದಾನದಲ್ಲಿ ಮೋದಿ ಕಾರ್ಯಕ್ರಮಕ್ಕಾಗಿ ಬೃಹತ್ ವೇದಿಕೆಯಲ್ಲಿ ಸಿದ್ಧವಾಗಿದೆ. 11:30ಕ್ಕೆ ದೆಹಲಿಯಿಂದ ಬರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಎನ್ವಿ ಮೈದಾನಕ್ಕೆ ಆಗಮಿಸಿದ ಮೊದಲ ಕಾರ್ಯಕ್ರಮ ಏನು, ಒಂದು ಸರ್ಕಾರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಆಯ್ದ ಪ್ರತಿನಿಧಿಗಳೊಂದಿಗೆ 15 ನಿಮಿಷಗಳ ಕಾಲ ಒಂದು ಸಂವಾದ ನಡೆಸಲಿಕ್ಕಿದ್ದಾರೆ. ಅದಾದ ನಂತರ ಪ್ರಮುಖ ಘಟ್ಟ ಏನಂತ ಹೇಳಿದ್ರೆ ಬಿಜೆಪಿ ಏನು ಲೋಕಸಭಾ ಚುನಾವಣೆಯ ಒಂದು ಚುನಾವಣಾ ಪ್ರಚಾರ. ಸೊ ಹೀಗಾಗಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಪ್ರಮುಖವಾಗಿ ಮೋದಿ ಅವರು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕರ್ನಾಟಕದಲ್ಲಿ ಶತಾಯಗತಾಯ 22ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಏನು ಗೆಲ್ಲಬೇಕಂತೇಳಿ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಮೊದಲನೇ ಟಾರ್ಗೆಟ್ ಆಗಿರೋದು ಕಲಬುರಗಿ. ಕಾರಣ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಂಸದ ಮತ್ತು ಪ್ರಭಾವಿ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಬಾರಿ ಶತಾಯಗತಾಯ ಸೋಲಿಸಲೇಬೇಕು ಅನ್ನೋದು ಬಿಜೆಪಿಯ 1 ಪಾಯಿಂಟ್ ಪ್ರೋಗ್ರಾಮ್. ಸೊ ಹಾಗಾಗಿ ಏನಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಪೈಕಿ ಮೊದಲನೇದಾಗಿ ಖರ್ಗೆ ಅವರನ್ನ ಸೋಲಿಸಿದರೆ ನಮಗೆ ಮುಂದೆ ಲೋಕಸಭೆಯಲ್ಲಿ ತುಂಬಾ ಸರಳ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸೋಲಿಸಲಿಕ್ಕೆ ಈಗ ಒಂದು ತಂತ್ರವನ್ನು ರೂಪಿಸಿದ್ದಾರೆ. ಹೀಗಾಗಿ ಮತದಾರರನ್ನ ಸೆಳೆಯಲಿಕ್ಕೆ ಮತ್ತೇನೆಂದರೆ ಕೇಂದ್ರ ಸರ್ಕಾರದ ಕೆಲವು ಸಾಧನೆಗಳನ್ನು ಹೇಳಲಿಕ್ಕೆ ಪ್ರಧಾನಿ ಮೋದಿ ಅವರು 11:45ಕ್ಕೆ ಭಾಷಣವನ್ನು ಮಾಡಲಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಅಂದರೆ ಖರ್ಗೆ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿ ಒಂದು ಕಡೆ ಈ ಚುನಾವಣಾ ಪ್ರಚಾರ ಆದರೆ ಪ್ರಮುಖವಾಗಿ ಇನ್ನೊಂದೇನಂತ ಹೇಳಿದ್ರೆ ಉಮೇಶ್ ಜಾಧವ್, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರನ್ನ ಇದೇ ವೇದಿಕೆಯಲ್ಲಿ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೆಡಿಯಾಗಿದೆ. ಖುದ್ದು ಏನಂತ ಹೇಳಿದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಇವತ್ತು ಏನು ವಾಟ್ಸಾಪ್ ಮೂಲಕ ಒಂದು ಸಂದೇಶವನ್ನು ಮಾಡಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿ ಕೂಡ TV5 ಜೊತೆ ಮಾತನಾಡಿ ನಾನು ಬಿಜೆಪಿ ಸೇರೋದು ಯಾವುದೇ ರೀತಿಯಿಂದ ಎಲ್ಲ ಓಪನ್ ಸೀಕ್ರೆಟ್ ಆಗಿದೆ ಅನ್ನೋ ಮಾತನ್ನು ಕೂಡ ಘೋಷಿಸಿದ್ದಾರೆ. ಸೊ ಹಾಗಾಗಿ ಮೋದಿ ಈ ಕಾರ್ಯಕ್ರಮದಲ್ಲಿ ಜಾಧವ್ ಸೇರ್ಪಡೆ ಮಾಡೋದ್ರ ಮೂಲಕ ಒಂದು ಕಡೆ ಒಂದು ಕಾಂಗ್ರೆಸ್ ವಿಕೆಟ್ ಅನ್ನ ಪತನ ಮಾಡಿದಂತಾಗತ್ತೆ. ಜೊತೆಗೇನಂದ್ರೆ ಖರ್ಗೆ ಅವರನ್ನ ಪ್ರಬಲವಾಗಿ ಎದುರಿಸಲಿಕ್ಕೆ ಬಂಜಾರ ಸಮುದಾಯದ ಒಂದು ಪ್ರಮುಖ ನಾಯಕನನ್ನ ಎದುರಾಳಿಯಾಗಿ ನಿಲ್ಲಿಸಲಿಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ ಅನ್ನೋ ಪ್ಲಾನ್ ಇದೀಗ ಬಿಜೆಪಿಯಲ್ಲಿ ಸಂಪೂರ್ಣವಾಗಿ ಸಕ್ಸಸ್ ಆಗಿದೆ. ಗುರುಪ್ರಸಾದ್, ಗೋಪಾಲ್, ಇನ್ನು ಉಮೇಶ್ ಜಾಧವ್ ಹೇಳ್ತಾ ಇದ್ರು, ಒಂದ್ ವೇಳೆ ಧರ್ಮಸಿಂಗ್ ಅವರೇನಾದ್ರೂ ಇದ್ದಿದ್ರೆ ನಾನು ಕಾಂಗ್ರೆಸ್ನಲ್ಲೇ ಇರ್ತಾ ಇದ್ದೆ. ಕಾಂಗ್ರೆಸ್ನಲ್ಲಿ ಅಷ್ಟು ಹಿಂಸೆಯನ್ನ ಕೊಟ್ಟರು, ನನಗೆ ಗೊತ್ತಿರೋರೆ, ನನ್ನ ಸ್ನೇಹಿತರು ಅನ್ಕೊಂಡವ್ರೆ, ನಾನು ನಂಬಿದವರೇ ಅಷ್ಟೊಂದು ಹಿಂಸೆಯನ್ನ ಕೊಟ್ಟರು. ಕೆಲವರ ಆ ಒಂದು ಟಾರ್ಚರ್ ಇಂದ ನಾನು ಕಾಂಗ್ರೆಸ್ನಿಂದ ಹೊರಗಡೆ ಬರಬೇಕಾಯ್ತು. ಸೊ ಈಗ ಹೊರಗಡೆ ಬಂದಿದ್ದಾರೆ, ನಾನು ಫ್ರೀ ಬರ್ಡ್ ಅಂತ ಹೇಳಿದ್ದಾರೆ, ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಹಾಗಿದ್ಮೇಲೆ ನೇರ ಟಾರ್ಗೆಟ್ ಮಲ್ಲಿಕಾರ್ಜುನ ಖರ್ಗೆ ಅವರ ಫ್ಯಾಮಿಲಿನ ಕಲಬುರಗಿನಲ್ಲಿ. ಸೊ ಅಲ್ಲಿನ ಜನ ಅಭಿಪ್ರಾಯ ಈಗ ಯಾವ ರೀತಿ ಇದೆ? ಯಾಕೆಂದ್ರೆ ಒಂದು ಟ್ರಾನ್ಸ್ಫಾರ್ಮೇಷನ್, ಕಾಂಗ್ರೆಸ್ನಲ್ಲಿದ್ದವರು ಆಪರೇಷನ್ ಮುಖಾಂತರ ಮೊದಲನೇ ವಿಕೆಟ್ ಬಿದ್ದಿರೋದ್ರಿಂದ ಅಲ್ಲಿನ ಅವರ ಕ್ಷೇತ್ರದ ಜನ ಏನು ಹೇಳ್ತಾರೆ ಅಂತ? ಹೌದು ಗುರುಪ್ರಸಾದ್, ಈಗಾಗಲೇ ಏನಂತ ಹೇಳಿದ್ರೆ ಕಳೆದ 6 ತಿಂಗಳಿಂದ ನನಗೆ ಕಾಂಗ್ರೆಸ್ನಲ್ಲಿ ಮಾನಸಿಕ ಕಿರುಕುಳ ಆಗ್ತಾ ಇದೆ.
ನನಗೆ ಕಾಂಗ್ರೆಸ್ನ ಅದರಲ್ಲೂ ವಿಶೇಷವಾಗಿ ಕಲಬುರಗಿಯಲ್ಲಿರ್ತಕ್ಕಂಥ ಖರ್ಗೆ ಕುಟುಂಬದವರು ನನಗೆ ಟಾರ್ಚರನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಪಕ್ಷದಲ್ಲಿ ಉಳಿಯುವಂಥ ಚಾನ್ಸಸ್ ಇಲ್ಲ ಅಂತ ಹೇಳಿ ಕಳೆದ 6 ತಿಂಗಳಿಂದ ಅವರು ಏನು ಇಂಡೈರೆಕ್ಟ್ ಆಗಿ ಹೇಳ್ಕೊಂಡು ಬಂದಿದ್ರು. ಇದೀಗ ಏನಂತ ಹೇಳಿದ್ರೆ ಅಧಿಕೃತವಾಗಿ ಅವರು ಕಾಂಗ್ರೆಸ್ಗೆ ಸೆಡ್ ಹೊಡೆದು ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ. ಜೊತೆಗೆ ಏನಂದ್ರೆ ಖರ್ಗೆ ಅವರ ಎದುರಳಿಯಾಗಿ ನಿಲ್ತಾ ಇದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನನಗೆ ಕೊಟ್ಟಂತಹ ಕಿರುಕುಳದಿಂದಾಗಿ ನಾನು ಕಾಂಗ್ರೆಸ್ನ ಬೇಸತ್ತಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಚುನಾವಣೆಗೆ ಅಂದ್ರೆ ರಾಜಕೀಯಕ್ಕೆ ಬರೋದಕ್ಕೆ ಪ್ರಮುಖವಾಗಿ ಮಾಜಿ ಸಿಎಂ ಧರ್ಮ್ ಸಿಂಗ್ ಅವರೇ ಮೂಲ ಕಾರಣ. ನನ್ನ ರಾಜಕೀಯ ಗುರು ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲ, ಧರ್ಮ್ ಸಿಂಗ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಧರ್ಮ್ ಸಿಂಗ್ ಅವರು ಇವತ್ತು ಬದುಕಿದ್ದಂದ್ರೆ ನಾನು ಕಾಂಗ್ರೆಸ್ ಬಿಡುವಂತ ಪ್ರಮೇಯ ಬರ್ತಿರ್ಲಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಧರ್ಮ್ ಸಿಂಗ್ ಅವರ ನನ್ನ ಗುರು ಅಂತ ಹೇಳಿದ ಕಾರಣಕ್ಕಾಗಿ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಆದಂತಹ ಪ್ರಿಯಾಂಕಾ ಖರ್ಗೆ ಏನಿದ್ದಾರೆ, ಪ್ರಿಯಾಂಕಾ ಖರ್ಗೆ ಅವರ ನಡೆ, ಅವರು ನಡೀತಕ್ಕಂಥ ಅವರು ಆಡ್ತಕ್ಕಂಥ ಮಾತುಗಳು ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಆ ಚಿಂಚೋಳಿ ಕ್ಷೇತ್ರದ ಜನತೆಗಿರ್ಬೋದು, ವಿಶೇಷವಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವ್ರಿಗಿರ್ಬೋದು ನೋವು ತಂದಿದೆ. ಸೊ ಹೀಗಾಗಿ ಏನಂತ ಹೇಳಿದ್ರೆ ಪ್ರಮುಖವಾಗಿ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರ ಮುಖ್ಯ ಅವರ ನಡೆಯಿಂದಾಗಿ ಕಾಂಗ್ರೆಸ್ನ ಬಿಡಲಿಕ್ಕೆ ಈಗ ಮುಂದಾಗಿ ಆ ರೀತಿಯಿಂದ ಬಿಜೆಪಿಯನ್ನ ಸೇರ್ಪಡೆಗೊಂಡು ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಇರತಕ್ಕಂಥ ಸಿಟ್ಟನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳೋದ್ರ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ ಅಂತೇಳಿ ಖುದ್ದು ಉಮೇಶ್ ಜಾಧವ್ ಹೇಳಿದ್ದಾರೆ. ಜೊತೆಗೆ ಅವರ ಕುಟುಂಬದವರು ಮತ್ತು ಬೆಂಬಲಿಗರು ಎಲ್ಲರೂ ಕೂಡ ಈ ರೀತಿಯ ಒಂದು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಗೋಪಾಲ್ ಮಾಹಿತಿಗೆ.